ತುಲಾರಾಶಿಯವರೇ, ಕಾಲ ನಿಮ್ಮ ಕಡೆ ಮುಸುಕುತ್ತಿದೆ. ತುಲಾರಾಶಿಯವರಿಗೆ ಇಂದಿನ ಈ ಸಂದೇಶ ಸಾಧಾರಣವಾದದ್ದಲ್ಲ. ಇದು ಕೇವಲ ಗ್ರಹಗಳ ಸ್ಥಿತಿಯ ವರ್ಣನೆ ಮಾತ್ರವೇ ಅಲ್ಲ, ನಿಮ್ಮ ಜೀವನದ ಸುತ್ತಲೂ ಮೆಲ್ಲನೆ ರೂಪುಗೊಳ್ಳುತ್ತಿರುವ ಒಂದು ಎಚ್ಚರಿಕೆ. ಆದರೆ ಇದರ ಅರ್ಥ ಭಯಪಡಬೇಕು ಎಂದಲ್ಲ. ಇದರ ಅರ್ಥದಲ್ಲಿ ಬದಲಾವಣೆ ಅಡಗಿದೆ ಮತ್ತು ಅದು ಹೊರಬರಲಿದೆ, ಮತ್ತು ಸತ್ಯವು ತನ್ನ ಪೂರ್ಣ ಶಕ್ತಿಯೊಂದಿಗೆ ಬೆಳಕಿಗೆ ಬರಲಿದೆ ಎಂದು ಇದರ ಅರ್ಥ. ತುಲಾರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನೀವು ಒಂದು ವಿಷಯವನ್ನು ಗಮನಿಸೇ ಇರುತ್ತೀರಿ. ಜೀವನದಲ್ಲಿ ಎಲ್ಲವೂ ಇದ್ದರೂ ಸಹ ಏನೋ ಕೊರತೆ, ಅಪೂರ್ಣತೆ ಅನಿಸುತ್ತಿರುತ್ತದೆ. ಕಷ್ಟಪಡುತ್ತಿದ್ದೀರಿ, ಆದರೆ ಅದಕ್ಕೆ ತಕ್ಕ ಫಲಿತಾಂಶ ಸಿಗುತ್ತಿಲ್ಲ. ಸಂಬಂಧಗಳು ಇವೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ. ಹಣ ಬರುತ್ತಿದೆ, ಆದರೆ ಉಳಿಯುತ್ತಿಲ್ಲ. ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತೀರಿ, ಆದರೆ ಕೊನೆಯ ನಿಮಿಷದಲ್ಲಿ ಅಡೆತಡೆಗಳು ಎದುರಾಗುತ್ತವೆ. ಇದೆಲ್ಲವೂ ಕಾಕತಾಳೀಯವಲ್ಲ. ಜೀವನವು ಒಂದು ದೊಡ್ಡ ತಿರುವು ಪಡೆಯಲಿರುವಾಗಲೇ ಕಾಲವು ನಿಮಗೆ ಇಂತಹ ಸಂಕೇತಗಳನ್ನು ನೀಡುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಲ್ಲ ಶಕ್ತಿಗಳು ನಿಮ್ಮ ಸುತ್ತಲೂ ಯಾವಾಗಲೂ ಸಕ್ರಿಯವಾಗಿವೆ. ಕೆಲವರು ನಿಮ್ಮ ಹತ್ತಿರ ಇದ್ದರೂ ಸಹ ಅವರು ನಿಮ್ಮ ಹಿತೈಷಿಗಳಲ್ಲ. ಕೆಲವು ಮುಖಗಳು ನಗುತ್ತಲೇ ಇರುತ್ತವೆ, ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಅಡಗಿರುತ್ತದೆ. ನೀವು ಈ ಸಂಕೇತಗಳನ್ನು ಹಲವಾರು ಬಾರಿ ಗಮನಿಸಿದ್ದೀರಿ, ಆದರೆ ನಿಮ್ಮ ಪ್ರಶಾಂತ ಸ್ವಭಾವದ ಕಾರಣದಿಂದ ಅವುಗಳನ್ನು ನೋಡಿಯೂ ನೋಡದಂತೆ ಬಿಟ್ಟು ಬಿಡುತ್ತೀರಿ. ಅದೇ ನೀವು ಮಾಡಿದ ಅತಿ ದೊಡ್ಡ ತಪ್ಪು. ತುಲಾರಾಶಿಯವರಾದ ನೀವು ಸಮಾನತೆಯನ್ನು ಬಯಸುವಿರಿ. ಪ್ರತಿ ಸಂಬಂಧವೂ ಉಳಿಯಬೇಕು, ಪ್ರತಿಯೊಬ್ಬರೂ ಸಂತೋಷವಾಗಿರಬೇಕು ಎಂದು ನೀವು ಆಶಿಸುತ್ತೀರಿ. ಆದರೆ ಪ್ರಪಂಚವು ಯಾವಾಗಲೂ ಸಮಾನತೆಯಿಂದ ನಡೆಯುವುದಿಲ್ಲ. ಕೆಲವು ಬಾರಿ ಜೀವನವು ನಿಮ್ಮನ್ನು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತದೆ. ಈಗ ಆ ಸಮಯ ಬಂದಿದೆ. ಕಾಲವು ಹತ್ತಿರವಾಗುತ್ತಿದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಸತ್ಯವು ಬೆಳಕಿಗೆ ಬರಲಿದೆ. ಅದನ್ನು ನೋಡಿ ನೀವು ಆಶ್ಚರ್ಯಪಡುತ್ತೀರಿ. ನೀವು ನಂಬಿದ ಜನರ ಮಾತುಗಳಿಗೆ ಎಷ್ಟು ಮೌಲ್ಯ ಕೊಟ್ಟಿದ್ದೀರೋ ಆ ವ್ಯಕ್ತಿಯೇ ನಿಮ್ಮ ಪ್ರಗತಿಗೆ ಅತಿ ದೊಡ್ಡ ಅಡ್ಡಿಯಾಗಿ ಬದಲಾಗಬಹುದು. ಒಂದು ಬಾರಿ ಶ್ರದ್ಧೆಯಿಂದ ಯೋಚಿಸಿ. ನೀವು ಯಾವುದೇ ಹೊಸ ಹೆಜ್ಜೆ ಇಡಲು ಪ್ರಯತ್ನಿಸಿದಾಗ ಯಾರೋ ಒಬ್ಬರು ನಿಮ್ಮನ್ನು ತಡೆಯಲು ಬಂದಿದ್ದಾರೆ. ನೀವು ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕೆಂದುಕೊಂಡಾಗ ಯಾರೋ ನಿಮ್ಮ ಮನಸ್ಸಿನಲ್ಲಿ ಅನುಮಾನಗಳನ್ನು ತುಂಬಿದ್ದಾರೆ. ನೀವು ಮುಂದೆ ಸಾಗಬೇಕೆಂದುಕೊಂಡಾಗಲೆಲ್ಲ ಯಾರೋ ನಿಮಗೆ ನಷ್ಟವನ್ನು, ಭಯವನ್ನು ತೋರಿಸಿದ್ದಾರೆ. ಎಲ್ಲವೂ ಅವರ ಆತಂಕ ಅಥವಾ ನೀವು ಅಲ್ಲಿ ನಿಂತುಕೊಳ್ಳಬೇಕೆಂಬ ಅವರ ರಹಸ್ಯ ಆಸೆ. ತುಲಾರಾಶಿಯವರಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಜನರ ನಿಜ ಸ್ವರೂಪವನ್ನು ಗುರುತಿಸುವ ಸಂಕೇತಗಳು ನಿಮಗೆ ಕಾಣಿಸುತ್ತವೆ. ಕೆಲವು ಸಂಬಂಧಗಳು ಇದ್ದಕ್ಕಿದ್ದಂತೆ ಬದಲಾಗಿ ಹೋಗುತ್ತವೆ. ಕೆಲವರು ದೂರವಾಗುತ್ತಾರೆ. ನೀವು ಕನಸಿನಲ್ಲೂ ಊಹಿಸದಂಥ ಅವರ ಅಸಲಿ ಮುಖಗಳು ಬಯಲಾಗುತ್ತವೆ. ಆದರೆ ಭಯಪಡಬೇಡಿ, ಏಕೆಂದರೆ ಪ್ರತಿ ಅಂತ್ಯದ ಹಿಂದೆ ಒಂದು ಹೊಸ ಆರಂಭವು ಮುಂದುವರಿಯುತ್ತದೆ. ಆರ್ಥಿಕವಾಗಿಯೂ ದೊಡ್ಡ ಬದಲಾವಣೆಗಳು ಕಾಣಿಸುತ್ತವೆ. ನಿಂತು ಹೋಗಿದ್ದ ಹಣವು ಮರಳಿ ಬರುವ ಸೂಚನೆಗಳಿವೆ. ಹಳೆಯ ಪ್ರಯತ್ನವು ಇದ್ದಕ್ಕಿದ್ದಂತೆ ಲಾಭವನ್ನು ತಂದುಕೊಡಬಹುದು. ಮುಚ್ಚಿ ಹೋಗಿದ್ದ ದಾರಿಗಳು ತೆರೆಯಬಹುದು. ಆದರೆ ಇದರೊಂದಿಗೆ ಒಂದು ಎಚ್ಚರಿಕೆಯೂ ಇದೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸು ಎಷ್ಟು ದೊಡ್ಡದೋ ಅಸೂಯೆಯೂ ಅಷ್ಟೇ ದೊಡ್ಡದಾಗಿರುತ್ತದೆ. ಅದಕ್ಕಾಗಿ ಮುಂಬರುವ ಸಮಯದಲ್ಲಿ ಕಡಿಮೆ ಮಾತನಾಡುವುದು, ಹೆಚ್ಚು ಕೆಲಸ ಮಾಡುವುದು ನಿಮಗೆ ಅತಿ ದೊಡ್ಡ ಮಂತ್ರವಾಗಬೇಕು. ಕಾಲವು ನಿಮ್ಮ ಸುತ್ತಲೂ ತಿರುಗುತ್ತದೆ, ಏಕೆಂದರೆ ಅದೃಷ್ಟವು ನಿಮ್ಮನ್ನು ಒಂದು ಪರೀಕ್ಷೆಯ ದ್ವಾರದ ಬಳಿ ಕರೆದೊಯ್ಯುತ್ತದೆ. ಅಲ್ಲಿ ಕೇವಲ 2 ಮಾರ್ಗಗಳು ಮಾತ್ರ ಇರುತ್ತವೆ. ಮೊದಲನೆಯದು ಹಳೆಯ, ಸುರಕ್ಷಿತವಾದ ಮತ್ತು ಸೀಮಿತವಾದ ಮಾರ್ಗ. ಎರಡನೆಯದು ಹೊಸ, ಸವಾಲುಗಳಿಂದ ಕೂಡಿದ ಮತ್ತು ವಿಸ್ತಾರವಾದ ಮಾರ್ಗ. ನೀವು ಯಾವ ಮಾರ್ಗವನ್ನು ಆರಿಸಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯವು ಆಧಾರಿತವಾಗಿರುತ್ತದೆ. ನೆನಪಿನಲ್ಲಿಡಿ, ತುಲಾರಾಶಿಯವರ ಜೀವನದಲ್ಲಿ ಅತ್ಯಂತ ಅಪಾಯಕಾರಿಯಾದ ಶತ್ರು ನಿಮ್ಮ ಮುಂದೆ ನಿಲ್ಲುವವನಲ್ಲ. ನಿಮ್ಮ ಆತ್ಮವಿಶ್ವಾಸವನ್ನು ಮೆಲ್ಲನೆ ನಾಶ ಮಾಡುವವನೇ ನಿಮ್ಮ ಅತಿ ದೊಡ್ಡ ಶತ್ರು. ನೀವು ಯಾವುದಕ್ಕೂ ಲಾಯಕ್ಕಿಲ್ಲ, ನೀವು ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎಂದು ನಿಮ್ಮನ್ನು ನಂಬಿಸುವವನೇ ಅಸಲಿ ಶತ್ರು. ಆದರೆ ಸತ್ಯವು ಇದಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ನಿಮ್ಮಲ್ಲಿರುವ ಶಕ್ತಿ ಇಲ್ಲಿ ಕೇವಲ ಒಂದು ಸಣ್ಣ ಭಾಗ ಮಾತ್ರವೇ ಇದರವರೆಗೆ ಭಯಪಟ್ಟಿದೆ ಎಂದು ನಿಮ್ಮ ಜಾತಕವು ಸೂಚಿಸುತ್ತದೆ. ಮುಂಬರುವ ಸಮಯದಲ್ಲಿನ ಪರಿಸ್ಥಿತಿಗಳು ನಿಮ್ಮ ನೈಜ ಸಾಮರ್ಥ್ಯವನ್ನು ಗುರುತಿಸುವಂತೆ ನಿಮ್ಮನ್ನು ಒತ್ತಾಯಿಸುತ್ತವೆ. ನಿಮ್ಮನ್ನು ನೀವು ಗುರುತಿಸಿದ ದಿನ ನಿಮ್ಮ ಜೀವನದ ಮುಖಚಿತ್ರವು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಕಾಲವು ಹತ್ತಿರವಾಗುತ್ತದೆ, ಆದರೆ ಇದು ನಿಮ್ಮ ವಿನಾಶಕ್ಕಲ್ಲ, ನಿಮ್ಮ ಜಾಗೃತಿಯ ಸಂಕೇತ. ನಿಮ್ಮನ್ನು ತಡೆದವರೇ ಹಿನ್ನಡೆ ಅನುಭವಿಸುತ್ತಾರೆ. ನಿಮ್ಮನ್ನು ಲೇವಡಿ ಮಾಡಿದವರು ಮೌನವಾಗಿ ಉಳಿದು ಬಿಡುತ್ತಾರೆ. ನಿಮ್ಮ ಅಪಜಯಕ್ಕಾಗಿ ಕಾಯುತ್ತಿದ್ದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಒಂದು ವಿಷಯ ನೆನಪಿನಲ್ಲಿಡಿ,
ಯಾರನ್ನು ಸಂತೋಷಪಡಿಸಲು ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ಯಾರದ್ದೇ ಅಂಗೀಕಾರಕ್ಕಾಗಿ ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಬೇಡಿ. ನಿಮ್ಮ ನಿರ್ಧಾರಗಳನ್ನು ನಂಬಿ, ಏಕೆಂದರೆ ಮುಂಬರುವ ಸಮಯವು ತುಲಾ ರಾಶಿಯವರಿಗೆ ಸಾಮಾನ್ಯವಾದದ್ದಲ್ಲ. ಇದು ಗುರುತಿಸುವಿಕೆಯ ಸಮಯ, ಬದಲಾವಣೆಯ ಸಮಯ. ನಿಮ್ಮ ಅದೃಷ್ಟದಲ್ಲಿ ಹೊಸ ಅಧ್ಯಾಯವು ಸಿದ್ಧವಾಗಿದೆ. ಎಲ್ಲರಿಗಿಂತ ಮುಂದೆ ಸಾಗುತ್ತೀರಿ. ಅದೃಷ್ಟವು ಬದಲಾಗುವ ಮುನ್ನ ಅವು ಮೊದಲು ಸಂಕೇತಗಳನ್ನು ನೀಡುತ್ತವೆ, ಆಮೇಲೆ ಅವಕಾಶಗಳನ್ನು ನೀಡುತ್ತವೆ, ಆನಂತರ ಅದು ನಿಮ್ಮ ನಿರ್ಧಾರಗಳನ್ನು ಕೇಳುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಪ್ರತ್ಯೇಕವಾಗಿ ನಡೆದವುಗಳಲ್ಲ, ಅವೆಲ್ಲವೂ ಒಂದು ದೊಡ್ಡ ಕಥೆಯ ಭಾಗ. ಇದ್ದಕ್ಕಿದ್ದಂತೆ ಕೆಲವರು ಬದಲಾಗುವುದನ್ನು ನೋಡಿದ್ದೀರಿ. ಕಾರಣವಿಲ್ಲದೆ ಕೆಲವು ತೊಂದರೆಗಳು ದುರ್ಬಲಗೊಳ್ಳುವುದನ್ನು ನೋಡಿದ್ದೀರಿ. ಕೊನೆಯ ನಿಮಿಷದಲ್ಲಿ ಕೆಲವು ಕನಸುಗಳು ಭಗ್ನವಾಗುವುದನ್ನು ನೋಡಿದ್ದೀರಿ. ನನಗೇ ಏಕೆ ಹೀಗಾಗುತ್ತಿದೆ ಎಂದು ನೀವು ಹಲವು ಬಾರಿ ಅಂದುಕೊಂಡೇ ಇರುತ್ತೀರಿ. ಆದರೆ ಇಂದು ನಿಮಗೆ ಇದಕ್ಕೆ ಉತ್ತರ ಸಿಗುತ್ತಿದೆ. ತುಲಾ ರಾಶಿಯ ವ್ಯಕ್ತಿ ತನ್ನ ಅತಿ ದೊಡ್ಡ ಯಶಸ್ಸಿನ ಹತ್ತಿರ ತಲುಪುತ್ತಿರುವಾಗ ಅವನ ಜೀವನದಲ್ಲಿ 3 ಪರೀಕ್ಷೆಗಳು ಎದುರಾಗುತ್ತವೆ. ಮೊದಲನೆಯದು ವ್ಯಕ್ತಿಗಳ ಪರೀಕ್ಷೆ, ಎರಡನೆಯದು ಹಣದ ಪರೀಕ್ಷೆ, ಮೂರನೆಯದು ಆತ್ಮವಿಶ್ವಾಸದ ಪರೀಕ್ಷೆ. ನೀವು ಈಗ ಈ 3 ಪರೀಕ್ಷೆಗಳ ಮಧ್ಯೆ ನಿಂತಿದ್ದೀರಿ. ಶ್ರದ್ಧೆಯಿಂದ ಕೇಳಿ. ನಿಮ್ಮ ಶಕ್ತಿಯನ್ನು ತಿಳಿದಿರುವ ವ್ಯಕ್ತಿಯೊಬ್ಬರು ನಿಮ್ಮ ಸುತ್ತಲೂ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಗೆದ್ದರೆ ನಿಮ್ಮನ್ನು ತಡೆಯುವುದು ಅಸಾಧ್ಯವೆಂದು ಅವನಿಗೆ ತಿಳಿದಿದೆ. ಅದಕ್ಕಾಗಿ ಅವನು ನಿಮ್ಮನ್ನು ಭಯದಲ್ಲೇ ಇಡಲು ಬಯಸುತ್ತಿದ್ದಾನೆ. ನೀವು ಪ್ರತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸಬೇಕು. ಪ್ರತಿ ಅವಕಾಶವನ್ನು ಅಪಾಯ ಎಂದು ಭಾವಿಸಬೇಕು ಎಂದು ಅವರು ಬಯಸುತ್ತಾರೆ. ಅದಕ್ಕಾಗಿ ಹಲವಾರು ಬಾರಿ ನೀವು ಕಾರಣವಿಲ್ಲದೆ ಗೊಂದಲಕ್ಕೆ ಒಳಗಾಗಿದ್ದೀರಿ. ಆದರೆ ಇನ್ನು ಮುಂದೆ ಆ ಆಟ ಬಹಳ ದಿನ ನಡೆಯುವುದಿಲ್ಲ, ಏಕೆಂದರೆ ಗ್ರಹಗಳ ಚಲನೆಗಳು ಬದಲಾಗುತ್ತಿವೆ. ಸಮಯ ಬದಲಾದಾಗ ಮೊದಲು ಮುಖವಾಡಗಳು ಕಳಚಿ ಬೀಳುತ್ತವೆ. ಮುಂಬರುವ ದಿನಗಳಲ್ಲಿ ನಿಮಗೆ ಒಂದು ಘಟನೆ ಎದುರಾಗಲಿದೆ. ನೋಡಲು ಅದು ಸಣ್ಣದಾಗಿ ಅನಿಸಬಹುದು, ಆದರೆ ಆ ಘಟನೆಯು ನಿಮಗೆ ಒಬ್ಬ ವ್ಯಕ್ತಿಯ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ. ಆ ದಿನ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಹಿತೈಷಿ ಯಾರು, ನಿಮ್ಮನ್ನು ಕೇವಲ ಬಳಸಿಕೊಳ್ಳುತ್ತಿರುವವರು ಯಾರು ಎಂಬುದು ನಿಮಗೆ ಅರ್ಥವಾಗುತ್ತದೆ. ನೆನಪಿನಲ್ಲಿಡಿ, ಸತ್ಯವು ಯಾವಾಗಲೂ ಶಬ್ದದೊಂದಿಗೆ ಬರುವುದಿಲ್ಲ. ಅದು ಹೆಚ್ಚಾಗಿ ಒಂದು ಸಣ್ಣ ಘಟನೆಯ ರೂಪದಲ್ಲಿ ಬೆಳಕಿಗೆ ಬರುತ್ತದೆ ಮತ್ತು ಆ ಸಣ್ಣ ಘಟನೆಯ ಜೀವನದ ಹಾದಿಯನ್ನು ಬದಲಾಯಿಸಿ ಬಿಡುತ್ತದೆ. ಹಣದ ವಿಷಯಕ್ಕೆ ಬರುವುದಾದರೆ, ನಿಮ್ಮಲ್ಲಿ ಬಹಳಷ್ಟು ಜನರು ಪ್ರಸ್ತುತ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿದ್ದಾರೆ. ಕೆಲವರು ಸಾಲಗಳಿಂದ, ಕೆಲವರು ನಿಂತು ಹೋಗಿರುವ ಹಣದಿಂದ, ಇನ್ನೂ ಕೆಲವರು ಹೆಚ್ಚಾಗುತ್ತಿರುವ ಖರ್ಚುಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೆ. ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತಿಲ್ಲವೆಂದು ಕೆಲವರು ಆತಂಕ ಪಡುತ್ತಿದ್ದಾರೆ. ಆದರೆ ಇಲ್ಲೊಂದು ದೊಡ್ಡ ಶುಭ ಸಂಕೇತ ಕಾಣಿಸುತ್ತದೆ. ಮುಂಬರುವ ಸಮಯದಲ್ಲಿ ಆದಾಯಕ್ಕೆ ಒಂದು ಹೊಸ ದ್ವಾರವು ತೆರೆದುಕೊಳ್ಳಬಹುದು. ಅದು ಉದ್ಯೋಗದ ಮೂಲಕ ಇರಬಹುದು, ವ್ಯವಹಾರದ ಮೂಲಕ ಇರಬಹುದು, ಹಳೆಯ ಹೂಡಿಕೆಗಳು, ನಿಂತು ಹೋಗಿದ್ದ ಪಾವತಿಗಳು ಅಥವಾ ಹೊಸ ಅವಕಾಶಗಳ ರೂಪದಲ್ಲಿ ಇರಬಹುದು. ಆದರೆ ಷರತ್ತು ಒಂದೇ, ಇನ್ನು ಮುಂದೆ ಭಾವೋದ್ವೇಗಗಳಿಲ್ಲದೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಶಿಸ್ತು ಇರುವಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಶಿಸ್ತು ಇಲ್ಲದ ಸ್ಥಳದಲ್ಲಿ ಲಕ್ಷ್ಮಿ ಎಷ್ಟು ಬಂದರೂ ಉಳಿಯುವುದಿಲ್ಲ. ತುಲಾ ರಾಶಿಯವರೇ, ನೀವು ನಿಮ್ಮ ಜೀವನದ ನಿರ್ಧಾರಗಳನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಮೌಲ್ಯವನ್ನು ಗುರುತಿಸಿದ ವ್ಯಕ್ತಿಗಳ ಮೇಲೆ ನಿಮ್ಮ ಸಮಯವನ್ನು, ಶಕ್ತಿಯನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಬೇಕಾದ ಸಮಯ ಇದು. ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ಕನಸುಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಸಮಯ ಇದು, ಏಕೆಂದರೆ ಸಮಯ ಹತ್ತಿರವಾಗುತ್ತಿದೆ. ಇದು ನಿಮ್ಮನ್ನು ಹೆದರಿಸಲು ಬಂದಿದ್ದಲ್ಲ, ನಿಮ್ಮನ್ನು ಎಚ್ಚರಿಸಲು ಬಂದಿದೆ. ಇನ್ನು ನಿಮ್ಮ ಮೌನವು ಕೂಡ ಇತರರಿಗೆ ಉತ್ತರವಾಗಿ ಬದಲಾಗುವ ಸಮಯ ಆರಂಭವಾಗುತ್ತಿದೆ. ನೀವು ವರ್ಷಗಳ ಕಾಲ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ಎಷ್ಟೋ ಬಾರಿ ನಿಮಗಾಗಿ, ನಿಮ್ಮವರಿಗಾಗಿ ಕನಸುಗಳನ್ನು ಪಕ್ಕಕ್ಕಿಟ್ಟಿದ್ದೀರಿ. ಇತರರ ಸಂತೋಷಕ್ಕಾಗಿ ನಿಮ್ಮ ಮನಸ್ಸಿನ ಆಸೆಗಳನ್ನು ತ್ಯಾಗ ಮಾಡಿದ್ದೀರಿ. ಆದರೆ ಈಗ ವಿಶ್ವವು ನಿಮ್ಮನ್ನು ಒಂದು ಹೊಸ ಮಾರ್ಗಕ್ಕೆ ಕೊಂಡೊಯ್ಯುತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವು ಒಂದು ಪ್ರಶ್ನೆ ಕೇಳುವ ಸಮಯ ಬರುತ್ತದೆ. ನೀವು ನಿಜವಾಗಿಯೂ ಈಗ ಜೀವಿಸುತ್ತಿರುವ ಜೀವವನ್ನೇ ಬಯಸುತ್ತಿದ್ದೀರಾ? ತುಲಾ ರಾಶಿಯವರೇ, ಈ ಪ್ರಶ್ನೆ ಈಗ ನಿಮ್ಮ ಮುಂದೆ ಬಂದು ನಿಂತಿದೆ. ಒಳಗೊಳಗೆ ಬದಲಾಗುತ್ತಿದೆ ಎಂದು ನಿಮ್ಮಲ್ಲಿ ತುಂಬ ಜನರಿಗೆ ಅನಿಸುತ್ತಿದೆ. ಮುಂಚೆ ನೀವು ಮೌನವಾಗಿ ಭರಿಸಿದ ವಿಷಯಗಳು ಈಗ ನಿಮ್ಮನ್ನು ತೊಂದರೆಗೆ ಗುರಿ ಮಾಡುತ್ತಿವೆ. ಇತಿಗಿಂತ ಮುಂಚೆ ನೀವು ನಿಮ್ಮ ಕಣ್ಣು ಮುಚ್ಚಿಕೊಂಡು ನಂಬಿದ ವ್ಯಕ್ತಿಗಳ ನಡವಳಿಕೆಗಳಲ್ಲಿ ಈಗ ಬದಲಾವಣೆ ಕಾಣಿಸುತ್ತಿದೆ. ಕಾಕತಾಳೀಯವಲ್ಲ, ಇದು ನೀವು ಎಚ್ಚರಗೊಳ್ಳುತ್ತಿದ್ದೀರಿ ಅನ್ನುವುದಕ್ಕೆ ಸಂಕೇತ. ಆತ್ಮವು ಜಾಗೃತಗೊಂಡಾಗ ಮೊದಲಿಗೆ ಭ್ರಮೆಗಳು ತೊಲಗಿ ಹೋಗುತ್ತವೆ.
ಭ್ರಮೆಗಳು ತೊಲಗುವುದು ಯಾವಾಗಲೂ ಆನಂದವಾಗಿ ಇರುವುದಿಲ್ಲ. ಕೆಲವು ಬಾರಿ ನಿಜ ತುಂಬ ಕಹಿಯಾಗಿರುತ್ತದೆ. ಅದನ್ನು ಮನಸ್ಸು ಒಪ್ಪಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ನೆನಪಿಟ್ಟುಕೊಳ್ಳಿ, ಸುಳ್ಳು ಎಷ್ಟೇ ಸುಂದರವಾಗಿದ್ದರೂ ಕೊನೆಗೆ ಅದು ಒಡೆದು ಹೋಗಲೇಬೇಕು. ಜೀವನದಲ್ಲಿ ಸ್ನೇಹಿತನಂತೆ ಕಾಣಿಸುವ ಒಬ್ಬ ವ್ಯಕ್ತಿ ಇದ್ದಾನೆ. ಆದರೆ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವನು ಅಸಮಾಧಾನ ಪಡುತ್ತಾನೆ. ನೀವು ಚೆನ್ನಾಗಿರಬೇಕು, ಆದರೆ ಅವನಿಗಿಂತ ಮುಂದುವರಿಯಬಾರದು ಎಂದು ಅವನು ಬಯಸುತ್ತಾನೆ. ಅದಕ್ಕೆ ನೀವು ಯಾವುದೇ ದೊಡ್ಡ ಹೆಜ್ಜೆ ಇಡಬೇಕೆಂದುಕೊಂಡಾಗ ಅವನು ನಿಮಗೆ ಭಯವನ್ನು ತೋರಿಸುತ್ತಾನೆ. ನೀವು ಹೊಸದಾಗಿ ಏನಾದರೂ ಪ್ರಾರಂಭಿಸಬೇಕೆಂದುಕೊಂಡಾಗ ಅದು ಅಪಾಯಕಾರಿ ಎಂದು ಹೇಳುತ್ತಾನೆ. ನೀವು ಉತ್ಸಾಹವಾಗಿದ್ದಾಗ ನಿಮ್ಮಲ್ಲಿ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತಾನೆ. ಮೆಲ್ಲನೆ ನೀವು ಅವನ ಮಾತುಗಳನ್ನೇ ನಿಮ್ಮ ಆಲೋಚನೆಗಳಾಗಿ ಭಾವಿಸಲು ಶುರು ಮಾಡುತ್ತೀರಿ. ಆದರೆ ಈಗ ಈ ಸರಣಿ ಮುಗಿದು ಹೋಗಿದೆ. ಮುಂಬರುವ ಸಮಯ ನಿಮ್ಮ ನಿಜವಾದ ಶಕ್ತಿಯನ್ನು ನಿಮಗೆ ಪರಿಚಯಿಸಲಿಕ್ಕಿದೆ. ಈಗ ನಿಮ್ಮ ಜೀವನದಲ್ಲಿ ಅದರ ಪ್ರವಾಹ ಹೆಚ್ಚಾಗಲಿದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪರೀಕ್ಷೆ ಇರುತ್ತದೆ. ಮೊದಲ ನೋಟದಲ್ಲಿ ತುಂಬಾ ಆಕರ್ಷಕವಾಗಿ ಕಾಣಿಸುವ ಅವಕಾಶಗಳು ನಿಮಗೆ ಬರಬಹುದು. ಹೂಡಿಕೆ ಇರಬಹುದು, ಪಾಲುದಾರಿಕೆ ಇರಬಹುದು, ಅಥವಾ ಯಾರಾದರೂ ದೊಡ್ಡ ಲಾಭ ಬರುವಂತೆ ಎಂದು ಭರವಸೆ ನೀಡಬಹುದು. ಆದರೆ ತುಂಬಾ ಜಾಗರೂಕರಾಗಿರಿ. ಬೇಗ ಶ್ರೀಮಂತರಾಗಿ ಮಾಡುತ್ತೇವೆ ಎಂದು ಹೇಳುವ ಯಾವುದೇ ವಿಷಯದಿಂದ ದೂರವಿರಿ. ಈ ಸಮಯದಲ್ಲಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಸಾಗುವ ವ್ಯಕ್ತಿ ಮಾತ್ರವೇ ಮುಂದೆ ಹೋಗುತ್ತಾನೆ ಎಂದು ಶನಿ ಭಗವಂತನು ಸೂಚಿಸುತ್ತಾನೆ. ತುಲಾ ರಾಶಿಯವರೇ, ಮುಂಬರುವ ಕಾಲದಲ್ಲಿ ನಿಮ್ಮ ಮುಂದೆ 2 ರೀತಿಯ ವ್ಯಕ್ತಿಗಳು ಬರುತ್ತಾರೆ. ಮೊದಲನೆಯವನು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾರೆ. ಎರಡನೆಯವರು ನಿಮ್ಮ ಶಕ್ತಿಯನ್ನು ಕಿತ್ತುಕೊಳ್ಳುತ್ತಾರೆ. ಮೊದಲನೆಯವರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ. ಎರಡನೆಯವರು ಯಾವಾಗಲೂ ನಿಮ್ಮನ್ನು ಭಯದಲ್ಲಿಡುತ್ತಾರೆ. ನೀವು ಯಾರ ಕಡೆ ನಿಲ್ಲಬೇಕು ಎಂಬುದನ್ನು ನೀವೇ ಆರಿಸಿಕೊಳ್ಳಬೇಕು. ನೆನಪಿಟ್ಟುಕೊಳ್ಳಿ, ನೀವು ಎಂತಹ ಜೊತೆ ಸ್ನೇಹ ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಕಾರಾತ್ಮಕ ಆಲೋಚನೆಗಳುಳ್ಳ ವ್ಯಕ್ತಿಗಳ ಮಧ್ಯೆ ಇದ್ದರೆ ನಿಮ್ಮ ಕನಸುಗಳು ಕೂಡ ಚಿಕ್ಕದಾಗಿ ಹೋಗುತ್ತವೆ. ಸಕಾರಾತ್ಮಕ ವ್ಯಕ್ತಿಗಳ ಮಧ್ಯೆ ಇದ್ದರೆ ನಿಮ್ಮ ಆಲೋಚನಾ ವಿಧಾನ ಕೂಡ ವಿಶಾಲವಾಗಿ ಬದಲಾಗುತ್ತದೆ. ಸಮಯ ಹತ್ತಿರವಾಗುತ್ತಿದೆ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಶುರುವಾಗಿದೆ. ಹಾಗಾಗಿ ಇದು ಮುಂಬರುವ ಅನೇಕ ವರ್ಷಗಳ ಗತಿಯನ್ನು ನಿರ್ಧರಿಸಬಲ್ಲ ಒಂದು ಸಣ್ಣ ನಿರ್ಧಾರ. ನಿಮ್ಮ ಸಮಯವನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಕನಸುಗಳನ್ನು ನೀವು ರಕ್ಷಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಪ್ರಪಂಚದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಹಣವಲ್ಲ, ನಿಮ್ಮ ಮೇಲಿನ ನಿಮ್ಮ ನಂಬಿಕೆ. ಯಾವ ದಿನ ಮುರಿದು ಹೋಗುತ್ತದೆಯೋ ಆ ದಿನ ಎಷ್ಟೇ ದೊಡ್ಡ ಖಜಾನೆ ಇದ್ದರೂ ನಿರುಪಯುಕ್ತವಾಗುತ್ತದೆ. ಆದರೆ ಅದು ಎಚ್ಚರಗೊಳ್ಳುವ ದಿನದಂದು ಖಾಲಿ ಕೈಗಳಿಂದ ಇರುವ ವ್ಯಕ್ತಿ ಕೂಡ ಇತಿಹಾಸ ಸೃಷ್ಟಿಸುತ್ತಾನೆ. ತುಲಾ ರಾಶಿಯವರೇ, ನಿಮ್ಮಲ್ಲಿ ಹೊಸ ರೂಪವನ್ನು ಪ್ರಪಂಚ ನೋಡುವ ಕ್ಷಣ ನಿಮ್ಮ ಜೀವನದಲ್ಲಿ ಹತ್ತಿರವಾಗುತ್ತಿದೆ. ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ಆಶ್ಚರ್ಯ ಪಡುತ್ತಾರೆ. ನಿಮ್ಮನ್ನು ತಡೆದವರು ಹಿಂದೆ ಬಿದ್ದು ಹೋಗುತ್ತಾರೆ. ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದವರು ನಿಮ್ಮ ಯಶಸ್ಸಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾರೆ. ಅದಕ್ಕೆ ಇಂದು ಈ ಸಂದೇಶ ಅಷ್ಟೊಂದು ಮುಖ್ಯವಾಗಿದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.